ಇದು ವೆರಿ ಇಂಪಾರ್ಟೆಂಟ್ ಸುದ್ದಿ. ನನಗೆ ಬಹಳ ಇಷ್ಟವಾದ ಸುದ್ದಿ, ಎಲ್ರಿಗೂ ಇಷ್ಟವಾಗಲೇಬೇಕಿತ್ತು. ಒತ್ತಾಯ ಅಂತ ಅಂದ್ಕೊಳ್ಳಿ, ತೊಂದರೆ ಇಲ್ಲ. ಒಬ್ಬ ಫಸ್ಟ್ ಟೈಮ್ ಗೆದ್ದಂತ ಒಬ್ಬ ದೊಡ್ಡಬಳ್ಳಾಪುರದ MLA ಧೀರಜ್ ಮುನಿರಾಜು ಇವತ್ತು ಅವರನ್ನು ಸಸ್ಪೆಂಡ್ ಮಾಡಿದ್ರು. ಬೇರೆ ವಿಚಾರ, ಎಂತ ಅದ್ಭುತವಾಗಿ ಮಾತಾಡಿದ್ರು, ಎಂತ ಅದ್ಭುತವಾಗಿ ಮಾತಾಡಿದ್ರು. ಆ ಟೈಮಲ್ಲಿ ಅರಸೀಕೆರೆ MLA ಶಿವಲಿಂಗೇಗೌಡರು ಎಷ್ಟು ಮಾತಾಡ್ತೀವ ಫಸ್ಟ್ ಟೈಮ್ MLA ಅಂತ ಹೇಳಿದ್ರು ಬಹಳ ಬೇಜಾರಾಯ್ತು ನನಗೆ. ಯಾಕಂದ್ರೆ ಶಿವಲಿಂಗೇಗೌಡರು ಅಂತವರಲ್ಲ ನಿಜವಾಗಿ, ಅವರು ಕೂಡ ಬಹಳ ಅತ್ಯದ್ಭುತ ವಾಗ್ಮಿಗಳು. ಇದೊಂದು ಅವಕಾಶ ಸಿಗೋದಿಲ್ಲ ನಿಜ. ನೋಡಿ ಎಷ್ಟು ಅದ್ಭುತವಾಗಿ ಮಾತಾಡಿದ್ರು. ಹ್ಯಾಟ್ಸ್ ಆಫ್ ಅಪ್ಪ. ಯಾವ ಪಾರ್ಟಿನ ಮತ್ತೊಂದು ಬೇಕಾಗಿಲ್ಲ. ನಮ್ಗೆ ಸಮಾಜದ ಬಗ್ಗೆ ಕಳಕಳಿ ಇದೆಯಲ್ಲ, ಸರ್ಕಾರಿ ಶಾಲೆಗಳ ಬಗ್ಗೆ. ನೋಡಿ, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನು ಓದಿಸೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಏನಾದ್ರೂ ಮಾತಾಡಿದ ತಕ್ಷಣ ಕನ್ನಡ ಅಂತ ತಕ್ಷಣ ಕನ್ನಡ ಶಾಲೆಗೆ ಹಾಕಿದ್ದೆ. ಸರ್, ಖಾಸಗಿ ಶಾಲೆಗಳ ತರ ಸರ್ಕಾರಿ ಶಾಲೆಗಳಲ್ಲಿ ವ್ಯವಸ್ಥೆ ಸಿಕ್ಕಿದ್ರೆ ಖಂಡಿತವಾಗ್ಲೂ 90% ಜನ ಕನ್ನಡ ಶಾಲೆಗಳಿಗೆ ಆಗ್ತಾರೆ. ಅಂದ್ರೆ ನೀವು ಹೆಂಗೆ ಅಂತಂದ್ರೆ ಅಲ್ಲೊಂದು ನಕ್ಕಾಪಿಚ್ಚ ಪಾಪ ಏನೂ ಇಲ್ಲ ಅದರಲ್ಲಿ. ಅಸ್ಥಿ ಪಂಜರ ತರ ಸರ್ಕಾರಿ ಶಾಲೆ, ಇಲ್ಲಿ ಲಕ 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 ಅಂತ ಹೊಳಿತಿರುವಂತ ಶಾಲೆ ಎಲ್ಲಿಗಾಗ್ತೀವಿ? ಅದಕ್ಕೆ ಮಾತಾಡಿದ್ರು, ಯಾಕೆ ಕಡಿಮೆ ಆಗ್ತಾ ಇದೆ? ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಸೌಕರ್ಯನೇ ಇಲ್ಲ. ಯಾವಾಗ ತಲೆ ಮೇಲೆ ಹೆಂಚು ಬೀಳುತ್ತೆ ಅಂತ ಬಿದ್ದಿದೆ. ನಮ್ಮ ಸರ್ಕಾರ ಖರ್ಚು ಮಾಡೋದನ್ನ ನೋಡಿದ್ರೆ ನಮ್ಮ ಶಾಲೆಗಳು ಖಾಸಗಿ ಶಾಲೆಗಳನ್ನ ಮೀರಿಸಬೇಕು ಅಂತದೊಂದು ಲೆಕ್ಕಾಚಾರವನ್ನು ಇಲ್ಲಿ ಕೊಟ್ಟಿದ್ದಾರೆ ಧೀರಜ್ ಮುನಿರಾಜು. ದಯವಿಟ್ಟು ಕೇಳಿ. ಆ ನಂತರ ಯಾಕೆ ಸರ್ಕಾರಿ ಶಾಲೆಗಳು ಅವನತಿ ಆಗ್ತಾ ಇದೆ ಅಂತಂದ್ರೆ ನಮ್ಮ ರಾಜಕಾರಣಿಗಳ ಎಷ್ಟು ಶಾಲೆಗಳಿದೆ ಹೇಳ್ತೀನಿ. ಎಲ್ಲವೂ ಖಾಸಗಿ, ಎಲ್ಲ ದುಡ್ಡು ಶಾಲೆ. ಧೀರಜ್ ಮುನಿರಾಜು ಅವರ ಮಾತು. ಅಧಿವೇಶನದಲ್ಲಿ ಶಾಲೆ ಬಗ್ಗೆ ಚಂದದ ಚರ್ಚೆ. ಕರಾಳ ಲೆಕ್ಕಾಚಾರ ಬಿಚ್ಚಿಟ್ಟ ಧೀರಜ್ ಮುನಿರಾಜು. ಅಧಿವೇಶನದಲ್ಲಿ ಇಂಥ ಚರ್ಚೆಗಳು ನಡೆಯಬೇಕು. ನಮ್ಮ ಸರ್ಕಾರಿ ಶಾಲೆಗಳ ಬಗ್ಗೆ ಬಿಜೆಪಿಯ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ದನಿ ಎತ್ತಿದ್ದಾರೆ. ಅವರ ಒಂದೊಂದು ಮಾತು ಸರ್ಕಾರದ ಕಣ್ತರಿಸುವಂತಿತ್ತು. 57,79,976 ವಿದ್ಯಾರ್ಥಿಗಳು ಗೌರ್ಮೆಂಟ್ ಶಾಲೆ, ಗೌರ್ಮೆಂಟ್ ಏಡೆಡ್ ಶಾಲೆ, ಗೌರ್ಮೆಂಟ್ ಏಡೆಡ್ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಸಭಾಧ್ಯಕ್ಷೆ. ಇವತ್ತು 58 ಲಕ್ಷ ರೌಂಡ್ ಫಿಗರ್ ಇಟ್ಕೊಂಡ್ವಿ ಅಂದ್ರೆ 33,147 ಕೋಟಿಯಲ್ಲಿ ಒಬ್ಬ ವಿದ್ಯಾರ್ಥಿಗೆ ತಲಾ ಖರ್ಚು 57,300 ರೂಪಾಯಿ ಆಗ್ತಾ ಇದೆ ಗೌರ್ಮೆಂಟ್ ಶಾಲೆಯಲ್ಲಿ ಓದೋ ವಿದ್ಯಾರ್ಥಿಗೆ. ಹೈಯರ್ ಎಜುಕೇಶನ್ ಬಿಟ್ ಓನ್ಲಿ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್. ಒಂದ್ ನಿಮಿಷ ಸರ್. ಇವತ್ತು ಶಾಲಾ ಶಿಕ್ಷಕರು ಯಾವ ಮಟ್ಟದ ಎಜುಕೇಶನ್ ಕೊಡ್ತಾ ಇದ್ದಾರೆ? ನನ್ನ ತಾಲೂಕಲ್ಲಿ ತಗೊಂಡ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಪಾಸ್ ಪರ್ಸೆಂಟೇಜ್ ಓನ್ಲಿ 58%. ಬರೀ 58%. 57,000 ಖರ್ಚು ಮಾಡ್ತೀವಿ. ಕರ್ನಾಟಕ ಶಾಲೆಗಳ ಕತೆ. ರಾಜ್ಯದಲ್ಲಿ 20,440 ಕಿರಿಯ ಪ್ರಾಥಮಿಕ ಶಾಲೆಗಳಿವೆ. 21,799 ಹಿರಿಯ ಪ್ರಾಥಮಿಕ ಶಾಲೆಗಳಿವೆ. 4,819 ಪ್ರೌಢಶಾಲೆಗಳಿವೆ. ಆದರೆ 5,206 ಕಿರಿಯ ಪ್ರಾಥಮಿಕ ಶಾಲೆಗಳಿಗೆ ಸಣ್ಣ ದುರಸ್ತಿ ಬೇಕಿದೆ. 5,478 ಶಾಲೆಗಳಿಗೆ ದೊಡ್ಡ ಮಟ್ಟದ ದುರಸ್ತಿ ಆಗಬೇಕು. 7,901 ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಚಿಕ್ಕ ದುರಸ್ತಿ ಬೇಕು. 8,895 ಶಾಲೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ದುರಸ್ತಿ ಆಗಬೇಕು. 1,365 ಪ್ರೌಢಶಾಲೆಗಳಿಗೆ ಸಣ್ಣ ಪ್ರಮಾಣ ಕೆಲಸ ಆಗಬೇಕು. 1,059 ದೊಡ್ಡ ಪ್ರಮಾಣದಲ್ಲಿ ದುರಸ್ತಿ ಆಗಬೇಕಾಗಿದೆ. 37% ಶಾಲೆಗಳಲ್ಲಿ ಸೂಕ್ತ ಶೌಚಾಲಯ ವ್ಯವಸ್ಥೆ ಇಲ್ಲ. 40% ಶಾಲೆಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಯಾಕೆ ಸರ್ ಟೀಚರ್ಗಳು ಏನ್ ಕೆಲಸ ಅಂತ ಕೇಳಿದ್ರೆ ಮೊಟ್ಟೆ ತರಕ್ಕೆ 7 ರೂಪಾಯಿ ಕೊಡ್ತಾರೆ, ನಾವು ಎಲ್ಲಿಂದ ತರೋಣ ಅಂತಾರೆ. ಹಾಲು ತರೋದು ನಾವು ತರಬೇಕು, ಮತ್ತೊಂದು ಎಲ್ಲ ನಾವು ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ನೋಡೋಣ, ಪಾಠ ಹೇಳ್ಕೊಳ್ಳೋಣ ಅಂತ ಕೇಳ್ತಾರೆ. ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ಸರ್. ಒಂದು ಬಾತ್ರೂಮ್ ತೊಳೆಯಕ್ಕೆ ಸ್ಕೂಲ್ ವರ್ಷಕ್ಕೆ ಇವತ್ತವರೆಗೂ ನಮ್ಮ ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಒಬ್ರು ಸ್ಟಾಫ್ ಇಲ್ಲ ಸರ್. ಗ್ರೂಪ್ ಡಿ ಆಗ್ಬೋದು, ಇನ್ನೊಂದು ಆಗ್ಬೋದು, ಅದಕ್ಕೆ ಯಾವುದೇ ಫಂಡ್ ಇಲ್ಲ ಸರ್. ಸರ್ಕಾರ ನಡೆಸೋರು ಮನಸ್ಸು ಮಾಡಿದ್ರೆ ಕೆಲವೇ ದಿನಗಳಲ್ಲಿ ಸರ್ಕಾರಿ ಶಾಲೆಗಳನ್ನ ಸರಿ ಮಾಡಬಹುದು. ಆದರೆ ದಪ್ಪ ಚರ್ಮದ ನಾಯಕರು ನಿರ್ಲಕ್ಷ್ಯವನ್ನೇ ಮೈಗೂಡಿಸಿಕೊಂಡಿರೋ ಲೀಡರ್ಗಳೇ ಸ್ಕೂಲ್ಗಳನ್ನ ನಡೆಸುತ್ತಿದ್ದಾರೆ. ಈ ಸ್ಥಿತಿ ಹೀಗೆ ಮುಂದುವರೆದ್ರೆ ಸರ್ಕಾರಿ ಶಾಲೆಗಳ ಸ್ಥಿತಿ ದೇವರಿಗೆ ಪ್ರೀತಿ ಎಂಬಂತಾಗುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದು ವೆರಿ ಇಂಪಾರ್ಟೆಂಟ್ ಸುದ್ದಿ. ನನಗೆ ಬಹಳ ಇಷ್ಟವಾದ ಸುದ್ದಿ, ಎಲ್ರಿಗೂ ಇಷ್ಟವಾಗಲೇಬೇಕಿತ್ತು. ಒತ್ತಾಯ ಅಂತ ಅಂದ್ಕೊಳ್ಳಿ, ತೊಂದರೆ ಇಲ್ಲ. ಒಬ್ಬ ಫಸ್ಟ್ ಟೈಮ್ ಗೆದ್ದಂತ ಒಬ್ಬ ದೊಡ್ಡಬಳ್ಳಾಪುರದ MLA ಧೀರಜ್ ಮುನಿರಾಜು ಇವತ್ತು ಅವರನ್ನು ಸಸ್ಪೆಂಡ್ ಮಾಡಿದ್ರು. ಬೇರೆ ವಿಚಾರ, ಎಂತ ಅದ್ಭುತವಾಗಿ ಮಾತಾಡಿದ್ರು, ಎಂತ ಅದ್ಭುತವಾಗಿ ಮಾತಾಡಿದ್ರು. ಆ ಟೈಮಲ್ಲಿ ಅರಸೀಕೆರೆ MLA ಶಿವಲಿಂಗೇಗೌಡರು ಎಷ್ಟು ಮಾತಾಡ್ತೀವ ಫಸ್ಟ್ ಟೈಮ್ MLA ಅಂತ ಹೇಳಿದ್ರು ಬಹಳ ಬೇಜಾರಾಯ್ತು ನನಗೆ. ಯಾಕಂದ್ರೆ ಶಿವಲಿಂಗೇಗೌಡರು ಅಂತವರಲ್ಲ ನಿಜವಾಗಿ, ಅವರು ಕೂಡ ಬಹಳ ಅತ್ಯದ್ಭುತ ವಾಗ್ಮಿಗಳು. ಇದೊಂದು ಅವಕಾಶ ಸಿಗೋದಿಲ್ಲ ನಿಜ.
ನೋಡಿ ಎಷ್ಟು ಅದ್ಭುತವಾಗಿ ಮಾತಾಡಿದ್ರು. ಹ್ಯಾಟ್ಸ್ ಆಫ್ ಅಪ್ಪ. ಯಾವ ಪಾರ್ಟಿನ ಮತ್ತೊಂದು ಬೇಕಾಗಿಲ್ಲ. ನಮ್ಗೆ ಸಮಾಜದ ಬಗ್ಗೆ ಕಳಕಳಿ ಇದೆಯಲ್ಲ, ಸರ್ಕಾರಿ ಶಾಲೆಗಳ ಬಗ್ಗೆ ನೋಡಿ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನು ಓದಿಸೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಏನಾದ್ರೂ ಮಾತಾಡಿದ ತಕ್ಷಣ ಕನ್ನಡ ಅಂದ ತಕ್ಷಣ ಕನ್ನಡ ಶಾಲೆಗೆ ಹಾಕಿದ್ದೆ. ಸರ್, ಖಾಸಗಿ ಶಾಲೆಗಳ ತರ ಸರ್ಕಾರಿ ಶಾಲೆಗಳಲ್ಲಿ ವ್ಯವಸ್ಥೆ ಸಿಕ್ಕಿದ್ರೆ ಖಂಡಿತವಾಗ್ಲೂ 90% ಜನ ಕನ್ನಡ ಶಾಲೆಗಳಿಗೆ ಆಗ್ತಾರೆ. ಅಂದ್ರೆ ನೀವು ಹಿಂಗೆ ಅಂತಂದ್ರೆ ಅಲ್ಲೊಂದು ನಕ್ಕಾಪಿಚ್ಚ ಪಾಪ ಏನೂ ಇಲ್ಲ. ಅದರಲ್ಲಿ ಅಸ್ಥಿಪಂಜರ ತರ ಸರ್ಕಾರಿ ಶಾಲೆ, ಇಲ್ಲಿ ಲಕ 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 ಅಂತ ಹೊಳಿತಿರುವಂತ ಶಾಲೆ ಎಲ್ಲಿಗಾಗ್ತೀವಿ? ಅದಕ್ಕೆ ಮಾತಾಡಿದ್ರು, ಯಾಕೆ ಕಡಿಮೆ ಆಗ್ತಾ ಇದೆ? ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಸೌಕರ್ಯನೇ ಇಲ್ಲ. ಯಾವಾಗ ತಲೆ ಮೇಲೆ ಹೆಂಚು ಬೀಳುತ್ತೆ ಅಂತ ಬಿದ್ದಿದೆ. ನಮ್ಮ ಸರ್ಕಾರ ಖರ್ಚು ಮಾಡೋದನ್ನ ನೋಡಿದ್ರೆ ನಮ್ಮ ಶಾಲೆಗಳು ಖಾಸಗಿ ಶಾಲೆಗಳನ್ನ ಮೀರಿಸಬೇಕು ಅಂತದೊಂದು ಲೆಕ್ಕಾಚಾರವನ್ನು ಇಲ್ಲಿ ಕೊಟ್ಟಿದ್ದಾರೆ ಧೀರಜ್ ಮುನ್ರಾಜು. ದಯವಿಟ್ಟು ಕೇಳಿ. ಆ ನಂತರ ಯಾಕೆ ಸರ್ಕಾರಿ ಶಾಲೆಗಳು ಅವನತಿ ಆಗ್ತಾ ಇದೆ ಅಂತಂದ್ರೆ ನಮ್ಮ ರಾಜಕಾರಣಿಗಳ ಎಷ್ಟು ಶಾಲೆಗಳಿದೆ ಹೇಳ್ತೀನಿ. ಎಲ್ಲವೂ ಖಾಸಗಿ, ಎಲ್ಲ ದುಡ್ಡು ಶಾಲೆ. ಧೀರಜ್ ಮುನ್ರಾಜ್ ಅವರ ಮಾತು. ಅಧಿವೇಶನದಲ್ಲಿ ಶಾಲೆ ಬಗ್ಗೆ ಚಂದದ ಚರ್ಚೆ. ಕರಾಳ ಲೆಕ್ಕಾಚಾರ ಬಿಚ್ಚಿಟ್ಟ ಧೀರಜ್ ಮುನಿರಾಜು. ಅಧಿವೇಶನದಲ್ಲಿ ಇಂಥ ಚರ್ಚೆಗಳು ನಡೆಯಬೇಕು. ನಮ್ಮ ಸರ್ಕಾರಿ ಶಾಲೆಗಳ ಬಗ್ಗೆ ಬಿಜೆಪಿಯ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ದನಿ ಎತ್ತಿದ್ದಾರೆ. ಅವರ ಒಂದೊಂದು ಮಾತು ಸರ್ಕಾರದ ಕಣ್ತೆರೆಸುವಂತಿತ್ತು. 57,79,976 ವಿದ್ಯಾರ್ಥಿಗಳು ಗೌರ್ಮೆಂಟ್ ಶಾಲೆ, ಗೌರ್ಮೆಂಟ್ ಏಡೆಡ್ ಶಾಲೆ, ಗೌರ್ಮೆಂಟ್ ಏಡೆಡ್ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಸಭಾಧ್ಯಕ್ಷೆ. ಇವತ್ತು 58 ಲಕ್ಷ ರೌಂಡ್ ಫಿಗರ್ ಇಟ್ಕೊಂಡ್ವಿ ಅಂದ್ರೆ 33,147 ಕೋಟಿಯಲ್ಲಿ ಒಬ್ಬ ವಿದ್ಯಾರ್ಥಿಗೆ ತಲಾ ಖರ್ಚು 57,300 ರೂಪಾಯಿ ಆಗ್ತಾ ಇದೆ ಗೌರ್ಮೆಂಟ್ ಶಾಲೆಯಲ್ಲಿ ಓದೋ ವಿದ್ಯಾರ್ಥಿಗೆ. ಹೈಯರ್ ಎಜುಕೇಶನ್ ಬಿಟ್ ಓನ್ಲಿ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್. ಒಂದ್ ನಿಮಿಷ ಸರ್. ಇವತ್ತು ಶಾಲಾ ಶಿಕ್ಷಕರು ಯಾವ ಮಟ್ಟದ ಎಜುಕೇಶನ್ ಕೊಡ್ತಾ ಇದ್ದಾರೆ? ನನ್ನ ತಾಲೂಕಲ್ಲಿ ತಗೊಂಡ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಪಾಸ್ ಪರ್ಸೆಂಟೇಜ್ ಓನ್ಲಿ 58%. ಬರೀ 58%. 57,000 ಖರ್ಚು ಮಾಡ್ತೀವಿ. ಕರ್ನಾಟಕ ಶಾಲೆಗಳ ಕತೆ. ರಾಜ್ಯದಲ್ಲಿ 20,440 ಕಿರಿಯ ಪ್ರಾಥಮಿಕ ಶಾಲೆಗಳಿವೆ. 21,799 ಹಿರಿಯ ಪ್ರಾಥಮಿಕ ಶಾಲೆಗಳಿವೆ. 4,819 ಪ್ರೌಢಶಾಲೆಗಳಿವೆ. ಆದರೆ 5,206 ಕಿರಿಯ ಪ್ರಾಥಮಿಕ ಶಾಲೆಗಳಿಗೆ ಸಣ್ಣ ದುರಸ್ತಿ ಬೇಕಿದೆ. 5,478 ಶಾಲೆಗಳಿಗೆ ದೊಡ್ಡ ಮಟ್ಟದ ದುರಸ್ತಿ ಆಗಬೇಕು. 7,901 ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಚಿಕ್ಕ ದುರಸ್ತಿ ಬೇಕು. 8,895 ಶಾಲೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ದುರಸ್ತಿ ಆಗಬೇಕು. 1,365 ಪ್ರೌಢಶಾಲೆಗಳಿಗೆ ಸಣ್ಣ ಪ್ರಮಾಣ ಕೆಲಸ ಆಗಬೇಕು. 1,059 ದೊಡ್ಡ ಪ್ರಮಾಣದಲ್ಲಿ ದುರಸ್ತಿ ಆಗಬೇಕಾಗಿದೆ. 37% ಶಾಲೆಗಳಲ್ಲಿ ಸೂಕ್ತ ಶೌಚಾಲಯ ವ್ಯವಸ್ಥೆ ಇಲ್ಲ. 40% ಶಾಲೆಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಯಾಕೆ ಸರ್ ಟೀಚರ್ಗಳು ಏನ್ ಕೆಲಸ ಅಂತ ಕೇಳಿದ್ರೆ ಮೊಟ್ಟೆ ತರಕ್ಕೆ 7 ರೂಪಾಯಿ ಕೊಡ್ತಾರೆ, ನಾವ್ ಎಲ್ಲಿಂದ ತರೋಣ ಅಂತಾರೆ. ಹಾಲು ತರೋದು ನಾವು ತರಬೇಕು, ಮತ್ತೊಂದು ಎಲ್ಲ ನಾವು ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ನೋಡೋಣ, ಪಾಠ ಹೇಳ್ಕೊಳ್ಳೋಣ ಅಂತ ಕೇಳ್ತಾರೆ. ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ಸರ್. ಒಂದು ಬಾತ್ರೂಮ್ ತೊಳೆಯಕ್ಕೆ ಸ್ಕೂಲ್ ವರ್ಷಕ್ಕೆ ಇವತ್ತವರೆಗೂ ನಮ್ಮ ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಒಬ್ರು ಸ್ಟಾಫ್ ಇಲ್ಲ ಸರ್. ಗ್ರೂಪ್ ಡಿ ಆಗ್ಬೋದು, ಇನ್ನೊಂದು ಆಗ್ಬೋದು, ಅದಕ್ಕೆ ಯಾವುದೇ ಫಂಡ್ ಇಲ್ಲ ಸರ್. ಸರ್ಕಾರ ನಡೆಸೋರು ಮನಸ್ಸು ಮಾಡಿದ್ರೆ ಕೆಲವೇ ದಿನಗಳಲ್ಲಿ ಸರ್ಕಾರಿ ಶಾಲೆಗಳನ್ನ ಸರಿ ಮಾಡಬಹುದು. ಆದರೆ ದಪ್ಪ ಚರ್ಮದ ನಾಯಕರು ನಿರ್ಲಕ್ಷ್ಯವನ್ನೇ ಮೈಗೂಡಿಸಿಕೊಂಡಿರೋ ಲೀಡರ್ಗಳೇ ಸ್ಕೂಲ್ಗಳನ್ನ ನಡೆಸುತ್ತಿದ್ದಾರೆ. ಈ ಸ್ಥಿತಿ ಹೀಗೆ ಮುಂದುವರೆದರೆ ಸರ್ಕಾರಿ ಶಾಲೆಗಳ ಸ್ಥಿತಿ ದೇವರಿಗೆ ಪ್ರೀತಿ ಎಂಬಂತಾಗುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.